ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ತುಂಗೆಯ ತೀರದ ಯತಿವರ ಮಂತ್ರಾಕ್ಷತೆಯ ಅರಸ ಮಂತ್ರಾಲಯ ವಾಸಿಗಳಾದ ಗುರು ರಾಘವೇಂದ್ರ ಶ್ರೀಗಳು ನೆಲೆಸಿರುವ ಭಕ್ತಿಯ ತಾಣ, ನಂಬಿಕೆಯ ನೆಲೆ, ಲಕ್ಷಾಂತರ ಜನರ ಆಶ್ರಯ ಸ್ಥಾನವಾದ ಮಂತ್ರಾಲಯವನ್ನ ಒಂದು ಸುತ್ತು ಹಾಕೋಣ. ನಮ್ಮ ಕರ್ನಾಟಕದ ಗಡಿಭಾಗದಲ್ಲಿ ಈ ಪವಿತ್ರ ಕ್ಷೇತ್ರವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಿಂದ ಪ್ರಸಿದ್ಧವಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1595ರಲ್ಲಿ ತಮಿಳುನಾಡಿನಲ್ಲಿ ಜನಿಸಿದರು. ಅವರ ಮೂಲ ಹೆಸರು ವೆಂಕಟನಾಥ. ಬಾಲ್ಯದಲ್ಲೇ ವೇದಶಾಸ್ತ್ರಗಳಲ್ಲಿ ಪರಿಣಿತಿ ಗಳಿಸಿದರು. ಅವರು ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಬೋಧಿಸಿದ ಮಹಾನ್ ಯತಿ. 1671ರಲ್ಲಿ ಅವರು ಮಂತ್ರಾಲಯದಲ್ಲಿ ಜೀವಂತ ಬೃಂದಾವನ ಪ್ರವೇಶ ಮಾಡಿದರು. ನಾನು 700 ವರ್ಷಗಳವರೆಗೆ ಇಲ್ಲಿ ಭಕ್ತರಿಗೆ ಅನುಗ್ರಹ ನೀಡುತ್ತೇನೆ ಎಂದು ಅವರು ಹೇಳಿದರೆಂದು ನಂಬಿಕೆಯಿದೆ. ಮಂತ್ರಾಲಯವು ತುಂಗಭದ್ರಾ ನದಿಯ ತೀರದಲ್ಲಿದೆ. ಈ ಸ್ಥಳವನ್ನು ಸ್ವಾಮಿಗಳು ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡರು. ಅಲ್ಲದೆ ರಾಯರ ದರ್ಶನಕ್ಕೆಂದು ಸಾಲಲ್ಲಿ ನಿಂತಾಗ ಎಲ್ಲೆಡೆ ಪ್ರತಿಧ್ವನಿಸುವ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಜಪ ಕೇಳುವ ಕಿವಿಗೆ ಇಂಪು ಮತ್ತು ಮನಸ್ಸಿಗೆ ಮುದ ನೀಡುತ್ತದೆ. ಇಲ್ಲಿ ಬರುವ ಭಕ್ತರಿಗೆ ಮಠದ ವತಿಯಿಂದ ಕೊಠಡಿ ವ್ಯವಸ್ಥೆ ಮತ್ತು ಖಾಸಗಿ ಲಾಡ್ಜ್ ಮತ್ತು ಹೋಟೆಲ್ಗಳ ಸೌಲಭ್ಯ ಇರುತ್ತದೆ. ವಾರಾಂತ್ಯದಲ್ಲಿ ಹೆಚ್ಚು ಜನಸಂದಣಿ ಇರುವ ಕಾರಣ ಬೆಳಿಗ್ಗೆ ಬೇಗ ದರ್ಶನಕ್ಕೆ ಹೋಗುವುದು ಉತ್ತಮ. ಮಂತ್ರಾಲಯದಲ್ಲಿ ರಾಯರ ಮಠ ಒಂದೇ ಅಲ್ಲದೆ ಹತ್ತಿರದ ಪ್ರಮುಖ ಪ್ರವಾಸಿ ಮತ್ತು ಪವಿತ್ರ ಸ್ಥಳಗಳನ್ನು ಭೇಟಿ ನೀಡಬಹುದು. ದೇವಾಲಯದ ಹತ್ತಿರವೇ ತುಂಗಭದ್ರಾ ನದಿ ಹರಿಯುತ್ತದೆ. ಇಲ್ಲಿ ಸ್ನಾನ ಮಾಡುವ ಪವಿತ್ರ ಎಂಬುದು ಪವಿತ್ರ ಎಂದು ಭಕ್ತರು ನಂಬುತ್ತಾರೆ. ಬೆಳಗಿನ ಸೂರ್ಯೋದಯ ಸಮಯದಲ್ಲಿ ಇಲ್ಲಿ ದೃಶ್ಯ ತುಂಬಾ ಸುಂದರವಾಗಿರುತ್ತದೆ. ಹತ್ತಿರದಲ್ಲೇ ಪಂಚಮುಖಿ ಆಂಜನೇಯ ದೇವಸ್ಥಾನವೂ ಇದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದರೆಂದು ಹೇಳಲಾಗುತ್ತದೆ. ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹವು ಗುಹೆಯಂತಿರುವ ಸ್ಥಳದಲ್ಲಿ ಇದೆ. ಶಾಂತ ಮತ್ತು ಆಧ್ಯಾತ್ಮಿಕ ವಾತಾವರಣ ಇಲ್ಲಿನ ವಿಶೇಷತೆ. ಮಂತ್ರಾಲಯಕ್ಕೆ ಬಂದವರು ಈ ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ. ಬಿಚ್ಚಾಲೆ ದೇವಸ್ಥಾನ, ಇದು ಶ್ರೀ ಅಪನ್ನಾಚಾರ್ಯರ ತಪೋಭೂಮಿ. ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರು. ಇಲ್ಲಿ ಶಾಂತ ವಾತಾವರಣದಲ್ಲಿ ಧ್ಯಾನ ಮಾಡಲು ಸೂಕ್ತ ಸ್ಥಳ. ಇಷ್ಟೇ ಅಲ್ಲದೆ ಗೋಶಾಲೆ ಮತ್ತು ಏಕಶಿಲ ಬೃಂದಾವನ ನೋಡಬಹುದು. ಇನ್ನೂ ಒಂದು ವಿಶೇಷ ಎಂದರೆ ಇಲ್ಲಿ ತುಂಗೆಯ ನೀರಿನಲ್ಲಿ ದೀಪವನ್ನ ತೇಲಿಸಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎನ್ನುವುದು ಭಕ್ತರ ನಂಬಿಕೆ. ಇದಾಗಿತ್ತು ಈ ವಿಡಿಯೋ. ನಿಮ್ಗೆ ಮಂತ್ರಾಲಯದ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಿದ್ರೆ ಕೆಳಗೆ ತಿಳಿಸಿ. ಮಂತ್ರಾಲಯದ ಬಗ್ಗೆ ಇನ್ನೂ ವಿವರ ಬೇಕಾದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಮಂತ್ರಾಕ್ಷತೆಯ ಅರಸ ಗುರು ರಾಘವೇಂದ್ರ ರಾಘವೇಂದ್ರ